ಪುಷ್ಪಲೋಕ ಸೃಷ್ಟಿಯಾಗಿದೆ. ಧರೆಗಿಳಿದ ಹೂವಿನ ನಗರಿ ಕಣ್ತುಂಬಿಕೊಳ್ಳುವುದಕ್ಕೆ ಜನರು ಮುಗಿಬೀಳ್ತಾ ಇದ್ದಾರೆ. ಇದೇನಿದು ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರಿನಲ್ಲಿ ಫಲಪುಷ್ಪ ಪ್ರದರ್ಶನದ ಸಂಭ್ರಮ ಮನೆ ಮಾಡಿದೆ. ಇವತ್ತಿನಿಂದ ಫ್ಲವರ್ ಶೋ ಶುರುವಾಗ್ತಾ ಇದೆ. ನಾನೀಗ ಫ್ಲವರ್ ಶೋ ಮುಂಭಾಗದಲ್ಲೇ ಇದ್ದೀನಿ. ಪುಷ್ಪಕಾಶಿಯಲ್ಲಿ ನಡೆಯುತ್ತಿರುವ ಫಲಪುಷ್ಪ ಪ್ರದರ್ಶನ ಆಕರ್ಷಣೀಯವಾದ ವಾಲ್ಮೀಕಿ ಪ್ರತಿಕೃತಿ. ಸಸ್ಯಕಾಶಿಯಲ್ಲಿ ಬಣ್ಣ ಬಣ್ಣದ ಹೂಗಳ ರಾಶಿ ಜಗಮಗಿಸ್ತಾ ಇದೆ ಲಾಲ್ಬಾಗ್ ಉದ್ಯಾನ. ಹೌದು, 76ನೇ ಗಣರಾಜ್ಯೋತ್ಸವ ಅಂಗವಾಗಿ ಪುಷ್ಪಕಾಶಿ ಎಂದೇ ಪ್ರಸಿದ್ಧಿ ಪಡೆದ ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ 217ನೇ ಫಲಪುಷ್ಪ ಪ್ರದರ್ಶನ ಆರಂಭವಾಗಿದೆ. ಹೂವಿನ ಲೋಕಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಜನವರಿ 16ರಿಂದ 27ರವರೆಗೆ 12 ದಿನಗಳ ಕಾಲ ಪುಷ್ಪ ಪ್ರದರ್ಶನ ನಡೆಯಲಿದೆ. ಈ ಬಾರಿ ಆನ್ಲೈನ್ ಟಿಕೆಟ್ ಪಡೆದು QR ಕೋಡ್ ಬಳಸಿ ಫ್ಲವರ್ ಶೋಗೆ ಬರಬಹುದು. ಲಾಲ್ಬಾಗಿನ ಪ್ರವೇಶದ್ವಾರಗಳಿರ್ತಕ್ಕಂಥ ಟಿಕೆಟ್ ಕೌಂಟರಲ್ಲಿ ಮಾತ್ರ ಟಿಕೆಟ್ ಅನ್ನು ಕೊಂಡ್ಕೊಳ್ಬೇಕಾಗಿತ್ತು. ಬಟ್ ಈ ಬಾರಿ ಮುಕ್ತವಾಗಿ ಅವರು ಆನ್ಲೈನ್ ಮುಖಾಂತರ ಟಿಕೆಟ್ ಕೊಟ್ಕೊಳ್ಬೋದು ಮತ್ತು QR ಕೋಡ್ ಮುಖಾಂತರ ಅವ್ರು ಎಲ್ಲಿ ಬೇಕಾದರೂ ಆಕ್ಸೆಸ್ ಆಗ್ಬೋದು. ಇನ್ನು ಪ್ರದರ್ಶನದಲ್ಲಿ ವಾಲ್ಮೀಕಿ ವಿಷಯಾಧಾರಿತ ಕಲೆಗಳನ್ನು ಅನಾವರಣ ಮಾಡಲಾಗಿದೆ. 3 ಲಕ್ಷಕ್ಕೂ ಅಧಿಕ ಹೂಗಳಿಂದ ವಾಲ್ಮೀಕಿ ಚರಿತ್ರೆಯ ಚಿತ್ರಣಗಳು ಜನರನ್ನ ಆಕರ್ಷಿಸ್ತಾ ಇವೆ. ರಾಮಾಯಣದ ಸಾಂದರ್ಭಿಕ ಚಿತ್ರಗಳು ಕಣ್ಮನ ಸೆಳೆಯುತ್ತಿವೆ. ಇನ್ನು ನೀವು ಸ್ಯಾಟರ್ಡೆ ಸಂಡೇ ಅಥವಾ ರಜದ ದಿನಗಳಲ್ಲಿ ಬರ್ತೀರಾ ಅಂತ ಹೇಳಿದ್ರೆ 100 ರೂಪೀಸ್ ಕೊಡಬೇಕು. ಶಾಲಾ ಮಕ್ಕಳು ಫ್ರೀಯಾಗಿ ಬರ್ಬೋದು. ಶಾಲಾ ಮಕ್ಕಳಿನ ಯೂನಿಫಾರ್ಮ್ ಇಲ್ಲ ಅಂತ ಹೇಳಿದ್ರೆ 30 ರೂಪಾಯಿನ ಕೊಟ್ಟು ಬರಬೇಕು. ಈ ರೀತಿಯ ವ್ಯವಸ್ಥೆಯನ್ನ, ಪಾರ್ಕಿಂಗ್ ವ್ಯವಸ್ಥೆಯನ್ನ ಕೂಡ ತೋಟಗಾರಿಕೆ ಇಲಾಖೆ ಮಾಡಿಕೊಂಡಿರುವಂತದ್ದು. ಸಿಲಿಕಾನ್ ಸಿಟಿ ಮಂದಿ ಪುಷ್ಪ ಪ್ರದರ್ಶನ ಕಣ್ತುಂಬಿಕೊಳ್ಳಲು ಸಾಲುಗಟ್ಟಿ ಬರ್ತಿದ್ದಾರೆ. ಹೂಗಳ ಸುಗಂಧ ಸವಿಯಲು, ಅಂದವನ್ನ ಕಣ್ತುಂಬಿಕೊಳ್ಳಲು ಲಾಲ್ಬಾಗ್ನತ್ತ ಆಗಮಿಸ್ತಾ ಇದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪುಷ್ಪಲೋಕ ಸೃಷ್ಟಿಯಾಗಿದೆ. ಧರೆಗಿಳಿದ ಹೂವಿನ ನಗರಿ ಕಣ್ತುಂಬಿಕೊಳ್ಳುವುದಕ್ಕೆ ಜನರು ಮುಗಿಬೀಳ್ತಾ ಇದ್ದಾರೆ. ಇದೇನಿದು ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರಿನಲ್ಲಿ ಫಲಪುಷ್ಪ ಪ್ರದರ್ಶನದ ಸಂಭ್ರಮ ಮನೆ ಮಾಡಿದೆ. ಇವತ್ತಿನಿಂದ ಫ್ಲವರ್ ಶೋ ಶುರುವಾಗ್ತಾ ಇದೆ. ನಾನೀಗ ಫ್ಲವರ್ ಶೋ ಮುಂಭಾಗದಲ್ಲೇ ಇದ್ದೀನಿ. ಪುಷ್ಪಕಾಶಿಯಲ್ಲಿ ನಡೆಯುತ್ತಿರುವ ಫಲಪುಷ್ಪ ಪ್ರದರ್ಶನ ಆಕರ್ಷಣೀಯವಾದ ವಾಲ್ಮೀಕಿ ಪ್ರತಿಕೃತಿ. ಸಸ್ಯಕಾಶಿಯಲ್ಲಿ ಬಣ್ಣ ಬಣ್ಣದ ಹೂಗಳ ರಾಶಿ ಜಗಮಗಿಸ್ತಾ ಇದೆ ಲಾಲ್ಬಾಗ್ ಉದ್ಯಾನ. ಹೌದು, 76ನೇ ಗಣರಾಜ್ಯೋತ್ಸವ ಅಂಗವಾಗಿ ಪುಷ್ಪಕಾಶಿ ಎಂದೇ ಪ್ರಸಿದ್ಧಿ ಪಡೆದ ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ 217ನೇ ಫಲಪುಷ್ಪ ಪ್ರದರ್ಶನ ಆರಂಭವಾಗಿದೆ. ಹೂವಿನ ಲೋಕಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಜನವರಿ 16ರಿಂದ 27ರವರೆಗೆ 12 ದಿನಗಳ ಕಾಲ ಪುಷ್ಪ ಪ್ರದರ್ಶನ ನಡೆಯಲಿದೆ. ಈ ಬಾರಿ ಆನ್ಲೈನ್ ಟಿಕೆಟ್ ಪಡೆದು QR ಕೋಡ್ ಬಳಸಿ ಫ್ಲವರ್ ಶೋಗೆ ಬರಬಹುದು. ಲಾಲ್ಬಾಗಿನ ಪ್ರವೇಶದ್ವಾರಗಳಿರ್ತಕ್ಕಂಥ ಟಿಕೆಟ್ ಕೌಂಟರಲ್ಲಿ ಮಾತ್ರ ಟಿಕೆಟ್ ಅನ್ನು ಕೊಂಡ್ಕೊಳ್ಬೇಕಾಗಿತ್ತು. ಬಟ್ ಈ ಬಾರಿ ಮುಕ್ತವಾಗಿ ಅವರು ಆನ್ಲೈನ್ ಮುಖಾಂತರ ಟಿಕೆಟ್ ಕೊಟ್ಕೊಳ್ಬೋದು ಮತ್ತು QR ಕೋಡ್ ಮುಖಾಂತರ ಅವ್ರು ಎಲ್ಲಿ ಬೇಕಾದರೂ ಆಕ್ಸೆಸ್ ಆಗ್ಬೋದು. ಇನ್ನು ಪ್ರದರ್ಶನದಲ್ಲಿ ವಾಲ್ಮೀಕಿ ವಿಷಯಾಧಾರಿತ ಕಲೆಗಳನ್ನು ಅನಾವರಣ ಮಾಡಲಾಗಿದೆ. 3 ಲಕ್ಷಕ್ಕೂ ಅಧಿಕ ಹೂಗಳಿಂದ ವಾಲ್ಮೀಕಿ ಚರಿತ್ರೆಯ ಚಿತ್ರಣಗಳು ಜನರನ್ನ ಆಕರ್ಷಿಸ್ತಾ ಇವೆ. ರಾಮಾಯಣದ ಸಾಂದರ್ಭಿಕ ಚಿತ್ರಗಳು ಕಣ್ಮನ ಸೆಳೆಯುತ್ತಿವೆ. ಇನ್ನು ನೀವು ಸ್ಯಾಟರ್ಡೆ ಸಂಡೇ ಅಥವಾ ರಜದ ದಿನಗಳಲ್ಲಿ ಬರ್ತೀರಾ ಅಂತ ಹೇಳಿದ್ರೆ 100 ರೂಪೀಸ್ ಕೊಡಬೇಕು. ಶಾಲಾ ಮಕ್ಕಳು ಫ್ರೀಯಾಗಿ ಬರ್ಬೋದು. ಶಾಲಾ ಮಕ್ಕಳಿನ ಯೂನಿಫಾರ್ಮ್ ಇಲ್ಲ ಅಂತ ಹೇಳಿದ್ರೆ 30 ರೂಪಾಯಿನ ಕೊಟ್ಟು ಬರಬೇಕು. ಈ ರೀತಿಯ ವ್ಯವಸ್ಥೆಯನ್ನ, ಪಾರ್ಕಿಂಗ್ ವ್ಯವಸ್ಥೆಯನ್ನ ಕೂಡ ತೋಟಗಾರಿಕೆ ಇಲಾಖೆ ಮಾಡಿಕೊಂಡಿರುವಂತದ್ದು. ಸಿಲಿಕಾನ್ ಸಿಟಿ ಮಂದಿ ಪುಷ್ಪ ಪ್ರದರ್ಶನ ಕಣ್ತುಂಬಿಕೊಳ್ಳಲು ಸಾಲುಗಟ್ಟಿ ಬರ್ತಿದ್ದಾರೆ. ಹೂಗಳ ಸುಗಂಧ ಸವಿಯಲು, ಅಂದವನ್ನ ಕಣ್ತುಂಬಿಕೊಳ್ಳಲು ಲಾಲ್ಬಾಗ್ನತ್ತ ಆಗಮಿಸ್ತಾ ಇದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪುಷ್ಪಲೋಕ ಸೃಷ್ಟಿಯಾಗಿದೆ. ಧರೆಗಿಳಿದ ಹೂವಿನ ನಗರಿ ಕಣ್ತುಂಬಿಕೊಳ್ಳುವುದಕ್ಕೆ ಜನರು ಮುಗಿಬೀಳ್ತಾ ಇದ್ದಾರೆ. ಇದೇನಿದು ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರಿನಲ್ಲಿ ಫಲಪುಷ್ಪ ಪ್ರದರ್ಶನದ ಸಂಭ್ರಮ ಮನೆ ಮಾಡಿದೆ. ಇವತ್ತಿನಿಂದ ಫ್ಲವರ್ ಶೋ ಶುರುವಾಗ್ತಾ ಇದೆ. ನಾನೀಗ ಫ್ಲವರ್ ಶೋ ಮುಂಭಾಗದಲ್ಲೇ ಇದ್ದೀನಿ.
ಪುಷ್ಪಕಾಶಿಯಲ್ಲಿ ನಡೆಯುತ್ತಿರುವ ಫಲಪುಷ್ಪ ಪ್ರದರ್ಶನ ಆಕರ್ಷಣೀಯವಾದ ವಾಲ್ಮೀಕಿ ಪ್ರತಿಕೃತಿ ಸಸ್ಯಕಾಶಿಯಲ್ಲಿ ಬಣ್ಣ ಬಣ್ಣದ ಹೂಗಳ ರಾಶಿ ಜಗಮಗಿಸ್ತಾ ಇದೆ ಲಾಲ್ಬಾಗ್ ಉದ್ಯಾನ. ಹೌದು, 76ನೇ ಗಣರಾಜ್ಯೋತ್ಸವ ಅಂಗವಾಗಿ ಪುಷ್ಪಕಾಶಿ ಎಂದೇ ಪ್ರಸಿದ್ಧಿ ಪಡೆದ ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ 217ನೇ ಫಲಪುಷ್ಪ ಪ್ರದರ್ಶನ ಆರಂಭವಾಗಿದೆ. ಹೂವಿನ ಲೋಕಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಜನವರಿ 16ರಿಂದ 27ರವರೆಗೆ 12 ದಿನಗಳ ಕಾಲ ಪುಷ್ಪ ಪ್ರದರ್ಶನ ನಡೆಯಲಿದೆ. ಈ ಬಾರಿ ಆನ್ಲೈನ್ ಟಿಕೆಟ್ ಪಡೆದು QR ಕೋಡ್ ಬಳಸಿ ಫ್ಲವರ್ ಶೋಗೆ ಬರಬಹುದು. ಏನಿತ್ತಂತಂದ್ರೆ ಲಾಲ್ಬಾಗಿನ ಪ್ರವೇಶದ್ವಾರಗಳಿರ್ತಕ್ಕಂಥ ಟಿಕೆಟ್ ಕೌಂಟರ್ ಮಾತ್ರ ಟಿಕೆಟನ್ನು ಕೊಂಡ್ಕೊಳ್ಬೇಕಾಗಿತ್ತು. ಬಟ್ ಈ ಬಾರಿ ಮುಕ್ತವಾಗಿ ಅವರು ಆನ್ಲೈನ್ ಮುಖಾಂತರ ಟಿಕೆಟ್ ಕೊಟ್ಕೊಳ್ಬೋದು ಮತ್ತು QR ಕೋಡ್ ಮುಖಾಂತರ ಅವ್ರು ಎಲ್ಲಿ ಬೇಕಾದರೂ ಆಕ್ಸೆಸ್ ಆಗ್ಬೋದು. ಇನ್ನು ಪ್ರದರ್ಶನದಲ್ಲಿ ವಾಲ್ಮೀಕಿ ವಿಷಯಾಧಾರಿತ ಕಲೆಗಳನ್ನ ಅನಾವರಣ ಮಾಡಲಾಗಿದೆ. 3 ಲಕ್ಷಕ್ಕೂ ಅಧಿಕ ಹೂಗಳಿಂದ ವಾಲ್ಮೀಕಿ ಚರಿತ್ರೆಯ ಚಿತ್ರಣಗಳು ಜನರನ್ನ ಆಕರ್ಷಿಸ್ತಾ ಇವೆ. ರಾಮಾಯಣದ ಸಾಂದರ್ಭಿಕ ಚಿತ್ರಗಳು ಕಣ್ಮನ ಸೆಳೆಯುತ್ತಿವೆ. ಇನ್ನು ನೀವು ಸ್ಯಾಟರ್ಡೆ ಸಂಡೇ ಅಥವಾ ರಜದ ದಿನಗಳಲ್ಲಿ ಬರ್ತೀರಾ ಅಂತ ಹೇಳಿದ್ರೆ 100 ರೂಪೀಸ್ ಕೊಡಬೇಕು. ಶಾಲಾ ಮಕ್ಕಳು ಫ್ರೀಯಾಗಿ ಬರ್ಬೋದು. ಶಾಲಾ ಮಕ್ಕಳಿನ ಯೂನಿಫಾರ್ಮ್ ಇಲ್ಲ ಅಂತ ಹೇಳಿದ್ರೆ 30 ರೂಪಾಯಿನ ಕೊಟ್ಟು ಬರಬೇಕು. ಈ ರೀತಿಯ ವ್ಯವಸ್ಥೆಯನ್ನ, ಪಾರ್ಕಿಂಗ್ ವ್ಯವಸ್ಥೆಯನ್ನ ಕೂಡ ತೋಟಗಾರಿಕೆ ಇಲಾಖೆ ಮಾಡಿಕೊಂಡಿರುವಂಥದ್ದು. ಸಿಲಿಕಾನ್ ಸಿಟಿ ಮಂದಿ ಪುಷ್ಪ ಪ್ರದರ್ಶನ ಕಣ್ತುಂಬಿಕೊಳ್ಳಲು ಸಾಲುಗಟ್ಟಿ ಬರ್ತಿದ್ದಾರೆ. ಹೂಗಳ ಸುಗಂಧ ಸವಿಯಲು, ಅಂದವನ್ನ ಕಣ್ತುಂಬಿಕೊಳ್ಳಲು ಲಾಲ್ಬಾಗ್ನತ್ತ ಆಗಮಿಸ್ತಾ ಇದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪುಷ್ಪಲೋಕ ಸೃಷ್ಟಿಯಾಗಿದೆ. ಧರೆಗಿಳಿದ ಹೂವಿನ ನಗರಿ ಕಣ್ತುಂಬಿಕೊಳ್ಳುವುದಕ್ಕೆ ಜನರು ಮುಗಿಬೀಳ್ತಾ ಇದ್ದಾರೆ. ಇದೇನಿದು ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರಿನಲ್ಲಿ ಫಲಪುಷ್ಪ ಪ್ರದರ್ಶನದ ಸಂಭ್ರಮ ಮನೆ ಮಾಡಿದೆ. ಇವತ್ತಿನಿಂದ ಫ್ಲವರ್ ಶೋ ಶುರುವಾಗ್ತಾ ಇದೆ. ನಾನೀಗ ಫ್ಲವರ್ ಶೋ ಮುಂಭಾಗದಲ್ಲೇ ಇದ್ದೀನಿ. ಪುಷ್ಪಕಾಶಿಯಲ್ಲಿ ನಡೆಯುತ್ತಿರುವ ಫಲಪುಷ್ಪ ಪ್ರದರ್ಶನ ಆಕರ್ಷಣೀಯವಾದ ವಾಲ್ಮೀಕಿ ಪ್ರತಿಕೃತಿ ಸಸ್ಯಕಾಶಿಯಲ್ಲಿ ಬಣ್ಣ ಬಣ್ಣದ ಹೂಗಳ ರಾಶಿ ಜಗಮಗಿಸ್ತಾ ಇದೆ ಲಾಲ್ಬಾಗ್ ಉದ್ಯಾನ. ಹೌದು, 76ನೇ ಗಣರಾಜ್ಯೋತ್ಸವ ಅಂಗವಾಗಿ ಪುಷ್ಪಕಾಶಿ ಎಂದೇ ಪ್ರಸಿದ್ಧಿ ಪಡೆದ ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ 217ನೇ ಫಲಪುಷ್ಪ ಪ್ರದರ್ಶನ ಆರಂಭವಾಗಿದೆ. ಹೂವಿನ ಲೋಕಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಜನವರಿ 16ರಿಂದ 27ರವರೆಗೆ 12 ದಿನಗಳ ಕಾಲ ಪುಷ್ಪ ಪ್ರದರ್ಶನ ನಡೆಯಲಿದೆ. ಈ ಬಾರಿ ಆನ್ಲೈನ್ ಟಿಕೆಟ್ ಪಡೆದು QR ಕೋಡ್ ಬಳಸಿ ಫ್ಲವರ್ ಶೋಗೆ ಬರಬಹುದು. ಏನಿತ್ತಂತಂದ್ರೆ ಲಾಲ್ಬಾಗಿನ ಪ್ರವೇಶದ್ವಾರಗಳಿರ್ತಕ್ಕಂಥ ಟಿಕೆಟ್ ಕೌಂಟರ್ ಮಾತ್ರ ಟಿಕೆಟನ್ನು ಕೊಂಡ್ಕೊಳ್ಬೇಕಾಗಿತ್ತು. ಬಟ್ ಈ ಬಾರಿ ಮುಕ್ತವಾಗಿ ಅವರು ಆನ್ಲೈನ್ ಮುಖಾಂತರ ಟಿಕೆಟ್ ಕೊಟ್ಕೊಳ್ಬೋದು ಮತ್ತು QR ಕೋಡ್ ಮುಖಾಂತರ ಅವ್ರು ಎಲ್ಲಿ ಬೇಕಾದರೂ ಆಕ್ಸೆಸ್ ಆಗ್ಬೋದು. ಇನ್ನು ಪ್ರದರ್ಶನದಲ್ಲಿ ವಾಲ್ಮೀಕಿ ವಿಷಯಾಧಾರಿತ ಕಲೆಗಳನ್ನ ಅನಾವರಣ ಮಾಡಲಾಗಿದೆ. 3 ಲಕ್ಷಕ್ಕೂ ಅಧಿಕ ಹೂಗಳಿಂದ ವಾಲ್ಮೀಕಿ ಚರಿತ್ರೆಯ ಚಿತ್ರಣಗಳು ಜನರನ್ನ ಆಕರ್ಷಿಸ್ತಾ ಇವೆ. ರಾಮಾಯಣದ ಸಾಂದರ್ಭಿಕ ಚಿತ್ರಗಳು ಕಣ್ಮನ ಸೆಳೆಯುತ್ತಿವೆ. ಇನ್ನು ನೀವು ಸ್ಯಾಟರ್ಡೆ ಸಂಡೇ ಅಥವಾ ರಜದ ದಿನಗಳಲ್ಲಿ ಬರ್ತೀರಾ ಅಂತ ಹೇಳಿದ್ರೆ 100 ರೂಪೀಸ್ ಕೊಡಬೇಕು.